ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಕಗ್ಗಂಟಾಗ್ತಾನೆ ಇದೆ. ಕಳೆದ ವಾರ ಸಂಪುಟ ವಿಸ್ತರಣೆಯ ಕಸರತ್ತು ನಡೆಸಿದ್ದ ಹೈಕಮಾಂಡ್ ಈ ವಾರ ಮೌನಕ್ಕೆ ಜಾರಿದ್ರೆ ಸಚಿವಾಕಾಂಕ್ಷಿಗಳು ಮಾತ್ರ ದೆಹಲಿಯಲ್ಲಿ ಬೀಡು ಬಿಟ್ಟು ಲಾಬಿ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಸಚಿವಾಕಾಂಕ್ಷಿಗಳಿಂದ ದೆಹಲಿ ದಂಡಯಾತ್ರೆ. ಸಚಿವ ಸಂಪುಟ ವಿಸ್ತರಣೆ ದಿನದಿಂದ ದಿನಕ್ಕೆ ಮುಂದೆ ಹೋಗುತ್ತಲೇ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕಳೆದ ವಾರವೇ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಇದೇ ಉತ್ಸಾಹದಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳಿದರು. ಆದರೆ ರಾಜ್ಯ ನಾಯಕರು ಅಂದುಕೊಂಡಂತೆ ಆಗಲಿಲ್ಲ. ಸಪ್ಪೆ ಮೋರೆ ಹಾಕಿಕೊಂಡು ಮತ್ತೆ ರಾಜ್ಯಕ್ಕೆ ವಾಪಸ್ ಬಂದಿದ್ದರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಟೇಕ್ ಆಫ್ ಆಗಬೇಕಾಗಿತ್ತು. ಸಂಪುಟ ವಿಸ್ತರಣೆ ಮಾಡದ ಕಾರಣಕ್ಕೆ ಕೆಲವೊಂದು ಇಲಾಖೆಗಳಿಗೆ ಮನೆ ಒಡೆಯನೇ ಇಲ್ಲದಂತಾಗಿದೆ. ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಸಿಎಂ ದೆಹಲಿಗೆ ಎಡತಾಕಿದ್ದೇ ಬಂತು. ಆದರೆ ರಿಸಲ್ಟ್ ಮಾತ್ರ ಇನ್ನೂ ಸಿಕ್ಕಿಲ್ಲ. ರಾಜ್ಯ ನಾಯಕರ ಬೇಡಿಕೆಗಳಿಗೆ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕ್ತಿಲ್ಲ. ಇದರಿಂದಾಗಿ ಸಂಪುಟ ವಿಸ್ತರಣೆ ಕಗ್ಗಂಟಾಗಿ ಕುಳಿತಿದೆ. ನಾಳೆ ಆಗ್ಬೋದು, ನಾಡ್ದೇ ಆಗ್ಬೋದು. ದೊಡ್ಡ ವಿಷಯ ಇವತ್ತು ನಾಳೆ ಏನು ಅಲ್ಲಿಂದ ಕ್ಲಿಯರ್ ಆಗ್ತದೆ, ಕ್ಲಿಯರ್ ಆಗಿ ಬರ್ತದೆ. ಸಾಯಂಕಾಲ ಎಸ್ ಸ್ವೆರಿಂಗ್ ಇನ್ ಹೊಸದೆ. ಇನ್ನು ಸಚಿವಾಕಾಂಕ್ಷಿಗಳು ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಲೇ ಇದ್ದಾರೆ. ಸಂಪುಟ ವಿಸ್ತರಣೆ ವಿಳಂಬವಾದರೂ ಮಾತ್ರ ತಮ್ಮ ಉತ್ಸಾಹ ಮಾತ್ರ ಕುಗ್ಗಿಲ್ಲ. ದೆಹಲಿಯಲ್ಲಿ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರ ಭೇಟಿಗೆ ಎಡತಾಕ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತಂತ್ರದ ಮೂಲಕ ಕ್ಯಾಬಿನೆಟ್ ಸೇರುವ ಪ್ರಯತ್ನವನ್ನು ನಡೆಸಿದ್ದಾರೆ. ಆದರೆ ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಸ್ಪಷ್ಟನೆ ಮಾತ್ರ ಸಿಕ್ಕಿಲ್ಲ. ಇದರಿಂದಾಗಿ ಹಿರಿಯ ಶಾಸಕರು ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ. ಅರ್ಹತೆ ಇದ್ದರೂ ಸಚಿವ ಸ್ಥಾನಕ್ಕೆ ಇಷ್ಟೊಂದು ಸತಾಯಿಸ್ತಾ ಇರುವುದಕ್ಕೆ ಬೇಸರವನ್ನು ಹೊರಹಾಕಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಬರ್ತ್ಡೇ ಇದೆ, ಅವರಿಗೆ ವಿಶ್ ಮಾಡೋಕ್ಕೋಸ್ಕರ ಹೋಗ್ತಾ ಇದೀವಿ. ಮತ್ತೆ ಸಂಪುಟದ ಚರ್ಚೆ ಬೇರೆ ನಡೀತಾ ಇದೆ. ಆದ್ರಿಂದ ದೆಹಲಿ ಕೆಲವು ವರಿಷ್ಠರಿಗೆ ಮೀಟ್ ಮಾಡಿ ನಾನು ಬರ್ತೀನಿ. ನಾನು ದೆಹಲಿ ವರಿಷ್ಠರಿಗೆ ಮತ್ತು ನಮ್ಮ ರಾಜ್ಯದ ವರಿಷ್ಠರಿಗೆ ಕೇಳೋದು ಒಂದೇ, ಜಾತಿ ಹೆಸರು ಹೇಳಿಕೊಂಡು ನೀವು ದಯವಿಟ್ಟು ಮಂತ್ರಿಮಂಡಲ ಮಾಡಬೇಡಿ. ಯಾರು ನಿಷ್ಠೆಯಿಂದ ಪಕ್ಷಕ್ಕೆ ದುಡಿದಿರ್ತಾರೋ, ಯಾರು ಮೊದಲಿಂದನೂ ಕಾಂಗ್ರೆಸ್ ಪಕ್ಷದಾಗೆ ಇದ್ದಾರೋ ಅಂತವ್ರಿಗೆ ಗುರುತಿಸಿ ಅಂತವ್ರು ಮಂತ್ರಿ ಮಾಡಬೇಕು. ಅದು ಬಿಟ್ಟು ಜಾತಿ ಉಪಜಾತಿ ಮಾಡ್ಕೊಂಡು ಹೋದ್ರೆ ಸಮಾಜದಾಗೆ ಬಹಳ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ವರಿಷ್ಠರನ್ನು ಭೇಟಿ ಮಾಡಿ ಬಂದಿದ್ದೇನೆ, ನಮ್ಮ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದೇನೆ. ಮತ್ತೆ ನಾನು ಹೋಗುವಂಥದ್ದು ಇಲ್ಲ. ಬಹುಶಃ ಮಾನ್ಯ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರ ಹುಟ್ಟಿದಬ್ಬ ಇರೋದ್ರಿಂದ ಮತ್ತೆ ಹೋಗ್ಲಿಕ್ಕೆ ಬರ್ಬೋದು ಅಂತ ಅನಿಸ್ತದೆ. ಆದರೆ ಇವತ್ತು ನೈಟ್ ಹೋಗ್ತೀನಿ. ಈ ಮಂತ್ರಿ ಸ್ಥಾನಕ್ಕೆ ಇದಕ್ಕಾಗಿ ಹೋಗ್ತಾ ಇಲ್ಲ. ನಮ್ಮ ನಾಯಕರ ಇವತ್ತು ನಾಳೆ ಹುಟ್ಟಿದಬ್ಬ ಇರೋದ್ರಿಂದ, ಖರ್ಗೆ ಸಾಹೇಬ್ರ ಹುಟ್ಟಿದಬ್ಬ ಇರೋದ್ರಿಂದ ಅದಕ್ಕೆ ಹೊರಡಬಹುದು ಅಷ್ಟೇ. ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಇದುವರೆಗೂ ಕೂಡ 25 ವರ್ಷಗಳಲ್ಲಿ 2 ವರ್ಷ ಮಾಡಿದರೆ ಬಿಟ್ಟರೆ ಇದುವರೆಗೂ ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಕೋಲಾರ ಜಿಲ್ಲೆಯ ಸಚಿವರನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಕ್ಕೆ ನಾವು ಹೊರಟಿದ್ದೀವಿ. ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬವಿದೆ. ದೆಹಲಿಯಲ್ಲಿರುವಂತಹ ಖರ್ಗೆ ಭೇಟಿಯ ನೆಪದಲ್ಲಿ ಸಚಿವಾಕಾಂಕ್ಷಿಗಳು ವಿಮಾನವನ್ನು ಹತ್ತಿದ್ದಾರೆ. ಈ ಮೂಲಕ ಸಂಪುಟ ವಿಸ್ತರಣೆಗೆ ರಾಜ್ಯ ನಾಯಕರು ಒತ್ತಡವನ್ನು ಹಾಕ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಕಗ್ಗಂಟಾಗ್ತಾನೆ ಇದೆ. ಕಳೆದ ವಾರ ಸಂಪುಟ ವಿಸ್ತರಣೆಯ ಕಸರತ್ತು ನಡೆಸಿದ್ದ ಹೈಕಮಾಂಡ್ ಈ ವಾರ ಮೌನಕ್ಕೆ ಜಾರಿದ್ರೆ ಸಚಿವಾಕಾಂಕ್ಷಿಗಳು ಮಾತ್ರ ದೆಹಲಿಯಲ್ಲಿ ಬೀಡು ಬಿಟ್ಟು ಲಾಬಿ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಸಚಿವಾಕಾಂಕ್ಷಿಗಳಿಂದ ದೆಹಲಿ ದಂಡಯಾತ್ರೆ. ಸಚಿವ ಸಂಪುಟ ವಿಸ್ತರಣೆ ದಿನದಿಂದ ದಿನಕ್ಕೆ ಮುಂದೆ ಹೋಗುತ್ತಲೇ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕಳೆದ ವಾರವೇ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಇದೇ ಉತ್ಸಾಹದಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳಿದರು. ಆದರೆ ರಾಜ್ಯ ನಾಯಕರು ಅಂದುಕೊಂಡಂತೆ ಆಗಲಿಲ್ಲ. ಸಪ್ಪೆ ಮೋರೆ ಹಾಕಿಕೊಂಡು ಮತ್ತೆ ರಾಜ್ಯಕ್ಕೆ ವಾಪಸ್ ಬಂದಿದ್ದರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಟೇಕ್ ಆಫ್ ಆಗಬೇಕಾಗಿತ್ತು. ಸಂಪುಟ ವಿಸ್ತರಣೆ ಮಾಡದ ಕಾರಣಕ್ಕೆ ಕೆಲವೊಂದು ಇಲಾಖೆಗಳಿಗೆ ಮನೆ ಒಡೆಯನೇ ಇಲ್ಲದಂತಾಗಿದೆ. ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಸಿಎಂ ದೆಹಲಿಗೆ ಎಡತಾಕಿದ್ದೇ ಬಂತು. ಆದರೆ ರಿಸಲ್ಟ್ ಮಾತ್ರ ಇನ್ನೂ ಸಿಕ್ಕಿಲ್ಲ.
ರಾಜ್ಯ ನಾಯಕರ ಬೇಡಿಕೆಗಳಿಗೆ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕ್ತಿಲ್ಲ. ಇದರಿಂದಾಗಿ ಸಂಪುಟ ವಿಸ್ತರಣೆ ಕಗ್ಗಂಟಾಗಿ ಕುಳಿತಿದೆ. ನಾಳೆ ಆಗ್ಬೋದು, ನಾಡ್ದೇ ಆಗ್ಬೋದು. ದೊಡ್ಡ ವಿಷಯ ಇವತ್ತು ನಾಳೆ ಏನ್ ಅಲ್ಲಿಂದ ಕ್ಲಿಯರ್ ಆಗ್ತದೆ, ಕ್ಲಿಯರ್ ಆಗಿ ಬರ್ತದೆ. ಸಾಯಂಕಾಲ ಸ್ವೆರಿಂಗ್ ಇನ್ ಹೊಸದೆ. ಇನ್ನು ಸಚಿವಾಕಾಂಕ್ಷಿಗಳು ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಲೇ ಇದ್ದಾರೆ. ಸಂಪುಟ ವಿಸ್ತರಣೆ ವಿಳಂಬವಾದರೂ ಮಾತ್ರ ತಮ್ಮ ಉತ್ಸಾಹ ಮಾತ್ರ ಕುಗ್ಗಿಲ್ಲ. ದೆಹಲಿಯಲ್ಲಿ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರ ಭೇಟಿಗೆ ಎಡತಾಗ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತಂತ್ರದ ಮೂಲಕ ಕ್ಯಾಬಿನೆಟ್ ಸೇರುವ ಪ್ರಯತ್ನವನ್ನು ನಡೆಸಿದ್ದಾರೆ. ಆದರೆ ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಸ್ಪಷ್ಟನೆ ಮಾತ್ರ ಸಿಕ್ಕಿಲ್ಲ. ಇದರಿಂದಾಗಿ ಹಿರಿಯ ಶಾಸಕರು ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ. ಅರ್ಹತೆ ಇದ್ದರೂ ಸಚಿವ ಸ್ಥಾನಕ್ಕೆ ಇಷ್ಟೊಂದು ಸತಾಯಿಸ್ತಾ ಇರುವುದಕ್ಕೆ ಬೇಸರವನ್ನು ಹೊರಹಾಕಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಬರ್ತ್ಡೇ ಇದೆ, ಅವರಿಗೆ ವಿಶ್ ಮಾಡಕ್ಕೋಸ್ಕರ ಹೋಗ್ತಾ ಇದೀವಿ. ಮತ್ತೆ ಸಂಪುಟದ ಚರ್ಚೆ ಬೇರೆ ನಡೀತಾ ಇದೆ. ಆದ್ರಿಂದ ದೆಹಲಿ ಕೆಲವು ವರಿಷ್ಠರಿಗೆ ಮೀಟ್ ಮಾಡಿ ನಾನು ಬರ್ತೀನಿ. ನಾನು ದೆಹಲಿ ವರಿಷ್ಠರಿಗೆ ಮತ್ತು ನಮ್ಮ ರಾಜ್ಯದ ವರಿಷ್ಠರಿಗೆ ಕೇಳೋದು ಒಂದೇ, ಜಾತಿ ಹೆಸರು ಹೇಳಿಕೊಂಡು ನೀವು ದಯವಿಟ್ಟು ಮಂತ್ರಿಮಂಡಲ ಮಾಡಬೇಡಿ. ಯಾರು ನಿಷ್ಠೆಯಿಂದ ಪಕ್ಷಕ್ಕೆ ದುಡಿದಿರ್ತಾರೋ, ಯಾರು ಮೊದಲಿಂದನೂ ಕಾಂಗ್ರೆಸ್ ಪಕ್ಷದಾಗೆ ಇದ್ದಾರೋ ಅಂತವ್ರಿಗೆ ಗುರುತಿಸಿ ಅಂತವ್ರು ಮಂತ್ರಿ ಮಾಡಬೇಕು. ಅದು ಬಿಟ್ಟು ಜಾತಿ ಉಪಜಾತಿ ಮಾಡ್ಕೊಂಡು ಹೋದ್ರೆ ಸಮಾಜದಾಗೆ ಬಹಳ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ವರಿಷ್ಠರನ್ನ ಭೇಟಿ ಮಾಡಿ ಬಂದಿದ್ದೀನಿ, ನಮ್ಮ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದೀನಿ. ಮತ್ತೆ ನಾನು ಹೋಗುವಂಥದ್ದು ಇಲ್ಲ. ಬಹುಶಃ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರ ಹುಟ್ಟಿದಬ್ಬ ಇರೋದ್ರಿಂದ ಮತ್ತೆ ಹೋಗ್ಲಿಕ್ಕೆ ಬರ್ಬೋದು ಅಂತ ಅನಿಸ್ತದೆ. ಆದರೆ ಇವತ್ತು ನೈಟ್ ಹೋಗ್ತೀನಿ. ಈ ಮಂತ್ರಿ ಸ್ಥಾನಕ್ಕೆ ಇದಕ್ಕಾಗಿ ಹೋಗ್ತಾ ಇಲ್ಲ. ನಮ್ಮ ನಾಯಕರ ಇವತ್ತು ನಾಳೆ ಹುಟ್ಟಿದಬ್ಬ ಇರೋದ್ರಿಂದ, ಖರ್ಗೆ ಸಾಹೇಬ್ರ ಹುಟ್ಟಿದಬ್ಬ ಇರೋದ್ರಿಂದ ಅದಕ್ಕೆ ಹೊರಡಬಹುದು ಅಷ್ಟೇ. ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಇದುವರೆಗೂ ಕೂಡ 25 ವರ್ಷಗಳಲ್ಲಿ 2 ವರ್ಷ ಮಾಡಿದರೆ ಬಿಟ್ಟರೆ ಇದುವರೆಗೂ ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಕೋಲಾರ ಜಿಲ್ಲೆಯ ಸಚಿವರನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಕ್ಕೆ ನಾವು ಹೊರಟಿದ್ದೀವಿ. ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬವಿದೆ. ದೆಹಲಿಯಲ್ಲಿರುವಂತಹ ಖರ್ಗೆ ಭೇಟಿಯ ನೆಪದಲ್ಲಿ ಸಚಿವಾಕಾಂಕ್ಷಿಗಳು ವಿಮಾನವನ್ನು ಹತ್ತಿದ್ದಾರೆ. ಈ ಮೂಲಕ ಸಂಪುಟ ವಿಸ್ತರಣೆಗೆ ರಾಜ್ಯ ನಾಯಕರು ಒತ್ತಡವನ್ನು ಹಾಕ್ತಿದ್ದಾರೆ.